ಬಿಟ್ಟು ಪರೋಟ ಪರೋಟ ಮಾಡಿಯಾ ಫ್ರೆಂಡ್ಸ್ ಮಧ್ಯಾಹ್ನ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇಲ್ಲಿ ನೋಡ್ತಿರ್ಬೋದು ನೀವು, ಊಟಕ್ಕೆ ಬಂದು ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊತಿದ್ದಾರೆ. ಮನೇಲಿದ್ರು ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾರೆ, ಅದನ್ನೇ ಕಿತ್ತಾಡ್ತಿದ್ವಿ ನಾವು. ಈಗ ಅಂದರೆ ಎಲ್ಲ ನನ್ನ ಕಡೆಯಿಂದ ಕೆಲಸ ಮಾಡಿಸ್ತೀಯ ಅಂತ ಅವ್ರು ಹಂಗಂತಿದ್ರು. ನಾನು ಅಡುಗೆ ಮಾಡಿದ್ದೀನಿ, ನಿನ್ಗೆ ಅಷ್ಟು ಕುಯ್ಕೊಳ್ಳೋಕ್ಕಾಗಲ್ವ ಅಂತ ನಾನು ಕಿತ್ತಾಡ್ತಾ ಇದ್ವಿ. ಅವರೇ ಕುಯ್ದು ಕೊಡು ಅಂತಂದ್ರು. ಬಟ್ ಇಲ್ಲ, ನಾನು ಕುಯ್ದು ಕೊಡಲ್ಲ, ನೀನೇ ಕುಯ್ಕೋರಿ ಅಂದೆ. ಅವರೇ ಕುಯ್ಕೊತಿದ್ದಾರೆ. ವ್ಲಾಗ್ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ಮಾಡಿ ಅಂತ ಅನ್ಕೊಂಡು ನೋಡ್ರಿ, ನಾನು ನೆನಪೇ ಇಲ್ಲ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡೇ ಇಲ್ಲ. ಇವತ್ತು ಮಧ್ಯಾಹ್ನಕ್ಕೆ ಬಂದು ನಮ್ಮ ಮನೆಗೆ ಅದಾರ ಇವತ್ತು ಪರೋಟ. ಅದಕ್ಕೋಸ್ಕರ ಇದು ಪನ್ನೀರ್ ಇತ್ತಂತ ಹೇಳಿದ್ ನೋಡ್ರಿ, ಅದದ್ದು ಪರೋಟ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಪರೋಟ ಮಾಡಿದ್ದೀನಿ. ಇಷ್ಟು ಪನ್ನೀರ್ ಪರೋಟನೇ ಇವು. ಇದು ಒಂದು 3 ಚಪಾತಿ ಹಿಟ್ಟು ಉಳ್ಕೊಂತಲ್ಲ, ಹಾಗೆ ಒಂದು 3 ಚಪಾತಿನ ಮಾಡಿದ್ದೀನಿ. ಎಷ್ಟು ಕೊಂಡೋಗ್ಯಾವ ಪರೋಟ? ಒಂದು ಎಷ್ಟಾಗ್ಯಾವ? ಒಂದು 7-8 ಮ್ಯಾಗ ಆಗ್ಯಾವ. ಆಹಾ, ನಂಗೆ ತಿನ್ನಕ್ಕೆ ಸರಿ ಆಯ್ತು. ಜಾಸ್ತಿ ಆಗ್ಯಾವ ನೋಡ್ರಿ. ಅಂದ್ರೆ ಪನ್ನೀರು ಒಂದು ಫುಲ್ 50 ರೂಪಾಯಿ ಅಲ್ರಿ ಹಾಲು. ಅವತ್ತು ತಂದಿರೋದು ನೀನು 1.5 ಲೀಟ್ರ್ ನೋಡಿ, 50 ರೂಪಾಯಿ ಹಾಲು. ಅಷ್ಟು ಹಾಲು ಪೂರ್ತಿ ಹೊಡೆದ್ಬಿಟ್ಟು, ಹಾಗಾಗಿ ಅಷ್ಟೊಂದು ವೇಸ್ಟ್ ಮಾಡೋಕೆ ಮನಸ್ಸು ಬರಲಿಲ್ಲ ನಮಗೆ. ಹಂಗೆ ಪನ್ನೀರ್ ಮಾಡಿ ಮತ್ತು ಅದಕ್ಕೊಂದು ಲೆಮನ್ ಹಿಂಡ್ಬಿಟ್ಟು ಪನ್ನೀರ್ ಮಾಡಿ ಕೆತ್ತಿಟ್ಟಿದ್ದೆ. ಪನ್ನೀರ್ ಮಾಡ್ಕೆ ತೆಗೆದು ಫ್ರಿಜ್ಜಿಗೆ ಇಟ್ಕೊಂಡಿದ್ದೀನಿ ನೋಡ್ರಿ. ಅದನ್ನೇ ಇವತ್ತು ಮಾಡ್ಕೊಂಡಿದ್ದೀನಿ, ಪನ್ನೀರು ಪರೋಟ. ನಮ್ಮ ಮನೆಯವರು ಮನೆಯಾಗ ಅದಾರ, ಅದಕ್ಕಂತಲೇ ಮತ್ತೆ ಏನು ಮಾಡಿದ್ದೀನಿ ಊಟಕ್ಕೆ ಇವತ್ತು ಎಲ್ಲ ಸ್ಪೆಷಲ್ ರೈಸ್ ಸ್ಪೆಷಲ್. ಇವು ಅಷ್ಟೊಂದು ಇದಾಗ್ತಿಲ್ರಿ ರೈಸು. ಅದು ರಾಜಮುಡಿ ಅಕ್ಕಿ ತೊಗೊಂಬರ್ರಿ, ಒಂದು ಸಣ್ಣ ಪ್ಯಾಕೆಟು. ನೆಕ್ಸ್ಟ್ ಬಿಸಿ ಇಲ್ಲ ಸಾಂಬಾರು. ಬಿಸಿ ಇಲ್ಲದೇನು ಕಾಯಿಸ್ಬೇಕು ಸಾಂಬಾರಿಗೆ. ರೈಸ್ ಬಿಸಿ ಐತೆ. ರೈಸ್ ಬಿಸಿ ಸಾಕು, ಅಷ್ಟೇ. ಫ್ರೆಂಡ್ಸ್, ಇವಾಗ ಊಟ ಮಾಡೋದು ನೋಡ್ರಿ. ನಮ್ಮ ಮನೆಯವರು ಎಲ್ಲ ರೆಡಿ ಮಾಡ್ಕೊಂಡ್ರಿ. ಏನೇನು ರೆಡಿ ಮಾಡ್ಕೊಂಡಿರ? ಕ್ಯಾರೆಟ್ ಬೇಡವಾ? ಉಪ್ಪು ಬೇಡ, ಉಪ್ಪು ಹಾಕ್ಬೇಡ್ರಿ. ಬೇಡ ಉಪ್ಪು ಉಪ್ಪಕ್ಕೆ ಚೆನ್ನಾಗಿ ಬೇಡ ಬಿಡ್ರಿ. ಮತ್ತೆ ಪರೋಟ ಜೊತೆ ಚೆನ್ನಾಗಾಗುತ್ತೆ ಅದು ತೊಗೊಂಬರಿ. ಅನ್ನ ಸಾಂಬಾರು ತೊಗೊಂಬರಿ. ಹೊರಗೆ ಹೋಗಿ ಊಟ ಮಾಡೋದು ನೋಡ್ರಿ. ಪರೋಟ, ಚಪಾತಿ, ಅನ್ನ, ಸಾಂಬಾರು. ಮತ್ತೇನು ಒಂದು ರೈಸ್ ಸಿಗಿಲ್ಲ ತೋರಿ. ನೈನಾನ್ ಇವತ್ತು ಬೇಗ ಬಂದ. ಶನಿವಾರ ಆಗಿರೋದ್ರಿಂದ ನೈನಂದ ಮಧ್ಯಾಹ್ನನೇ, ಹಾಗಾಗಿ ಈಗ ಬಂದಾಳ. ಅವಳು ಬಂದು ಬೆಸ್ಟ್ ಕೈಕ ಮುಖ ತೊಳ್ಕೊಂಡು ಪಕ್ಕದ ಮನೆಯವರು ಹಲಸಿನ ಕೊಟ್ರು ನೋಡ್ರಿ. ಅದಿಷ್ಟು ತಿನ್ಕೊಂಡ್ವಿ. ಹಲಸಿನ ಒಂದು 4-5 ಒಂದು 7 ತೊಳಿ ಕೊಟ್ಟಿದ್ರು ನೋಡ್ರಿ. ನಾನೊಂದೆರಡು, ಇವ್ರೊಂದೆರಡು, ನೈನಾ ಒಂದೆರಡು ತಿನ್ಕೊಂಡ್ವಿ. ತಿಂದು ಈಗ ಊಟ ಮಾಡೋದು. ಟೈಮ್ ಬಂದು 2 ಗಂಟೆ ಆಗೈತಲ್ವ ನೈನಾ? ಟೈಮ್ ಬಂದು 2 ಗಂಟೆ ಆಯ್ತು ನೋಡಿ. ಮತ್ತೆ 2:30 ಆಯ್ತಾ? ಇವಾಗ ಊಟ ಮಾಡೋದು. ಸಿಟ್ಟು ನನ್ನ ಕರೀಲಿಲ್ಲ ಅಂತ, ಇದನ್ನ ಕರೀಲಿಲ್ಲ ಅಂತ ಸಿಟ್ಟು. ನಮ್ದು ಊಟದ ಜಾಗ ಇದೆ ಫಿಕ್ಸ್ ಆಗ್ಬಿಟ್ಟೈತೆ. ನಮ್ದು ಊಟದ ಜಾಗ ಇದೆ ಫಿಕ್ಸ್ ಆಗ್ಬಿಟ್ಟೈತೆ ನೋಡ್ರಿ. ಜಾಗ ಚೇಂಜ್ ಮಾಡೋಣ ಅಂತ ಅನ್ಕೊಂತೀನಿ, ಬಟ್ ಎಲ್ಲೂ ಜಾಗ ಬಂದ್ಬಿಡು. ಯಾಕೆ? ಟಿವಿ ಕಮ್ಮಿ ಇಲ್ಲ ನೀನುವೇ ಏನ ಹಂಗಂತಾನೆ. ಟಿವಿ ನೋಡ್ಕೊಂಡು ಕೂರ್ಬೇಕಂದ್ರೆ ಕರೆಕ್ಟ್ ಪ್ಲೇಸ್ ಇದೆ ಆಗುತ್ತೆ. ಆ ಕಡೆ ಎಲ್ಲ ಕೂತೇವಂದ್ರೆ ಅದು ಉಯ್ಯಾಲೆ ಐತಿ. ಈ ಕಡೆ ಚೇರು ಟಿಪ್ಪ ಎಲ್ಲ ಅದಾವು. ಈ ಕಡೆ ಕುಂತ್ರೆ ಟಿವಿ ಕರೆಕ್ಟಾಗಿ ಕಾಣಿಸಲ್ಲ. ಹಂಗಾಗಿ ಇದೇ ಒಂದು ಜಾಗ ಅವ್ರು ಮಾತ್ರ ಅಲ್ಲಿಗೆ ಕುಂದ್ರವ್ರು. ಕತ್ಲೆ ಥರ ಅಂತ. ಹೊರಗೆ ನೋಡ್ರಿ, ಫುಲ್ ಮೋಡ ಆಗೈತಿ. ಮಳೆನೇ ಬರ್ತಿಲ್ಲ, ಬಟ್ ಮೋಡ ಕತ್ಲೆ ಥರನೂ ಫೀಲ್ ಆಗುತ್ತೆ. ಕೆಚಪ್ ತಂದು ನೋಡ್ರಿ. ನಾ ಟೊಮೊಟೊ ಕೆಚಪ್ ಬೇಕಂತ, ಅದ್ರ ಜೊತೆಲಿ ನಮ್ಮನೆಯವ್ರಿಗೆ ಚಟ್ನಿ ಬೇಕಂತ. ಅಗಸೆ ಚಟ್ನಿ ಕೊಟ್ಟಿದ್ದು ನೋಡ್ರಿ. ನಾ ಮೊನ್ನೆ ಚಟ್ನಿ ಮಾಡೋದು ತೋರಿಸಿರಂತ ಅನ್ಸುತ್ತೆ ನಿಮ್ಗೆ. ಇದು ಒಂಚೂರು ಓಪನ್ ಮಾಡಿರಿ, ನಂಗೆ ಒಂದೇ ಕೈಲಿ ಓಪನ್ ಮಾಡೋದು ಬರಲ್ಲ. ಸ್ಮೆಲ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಗಮ್ ಅಂತ ಬರ್ತೈತಿ. ಹಿಂಗಾಗೈತೆ ನೋಡ್ರಿ ಅಗಸೆ ಚಟ್ನಿ. ನಮ್ಮ ಡೈಲಿ ಊಟದಾಗ ಅಗಸೆ ಚಟ್ನಿ ಊಟ ಮಾಡಿದ್ವಿ ಅಂದ್ರೆ ನಾವು ತುಂಬ ಒಳ್ಳೇದು ನೋಡ್ರಿ. ಸ್ಟಾರ್ಟ್ ಆಯ್ತಾ ನಿಮ್ಮದು? ನಿಮ್ಮದು ಸ್ಟಾರ್ಟ್ ಆಯ್ತಾ? ಪಿಂಟು ಸಿಟ್ಟವನಿಗೆ ಕಾಲಿ ತಟ್ಟಿ ಕೊಡೋದು, ಇವಳು ಹಿಂಗೆ ಆಟ ಆಡ್ಸೋದು.
ಮಾತಾಡ್ಸ್ರಿ ಪನ್ನೀರ್ ಕೊಡ್ರಿ ಅವನಿಗೆ ಒಂಚೂರು ಪನ್ನೀರ್ ಪರೋಟ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾನೆ. ಪಿಂಟು ಕಡ್ದನ ಮತ್ತೆ ಕವರ್ನ ಕಡಿತಾನ ಕಡಿತಾನ. ಬಟ್ಟೆನೇ ಬಿಡಲ್ಲ, ಬಟ್ಟೆನೇ ಕಡ್ದಾಕ್ತಾನ, ಇದನ್ನು ಬಿಡ್ತಾನ ಪ್ಯಾಕೆಟ್ನ. ಸೊಕ್ಕೋ ಯಾವುದಿದು ಕಾಳಿ ಏನು? ಯಾವ್ದು ಒಂದು ಕಾಳಿ ಕಾಳಿ ಅಲ್ಲನೇನ ಅವತ್ತು ಕಾಳಿನೇ ಅನ್ಸುತ್ತೆ. ಸೀರಿಯಲ್ಲನ? ಇದು ನಮ್ಗೆ ಏನಾರು ತಗೋರ ಮರ ನಂಗೆ ಒಂದು ಕೈಲಿ ಮಾಡಬೇಕು. ಈಗ ಹಿಡ್ಕೊರಿ. ಒಂದು ಚಪಾತಿ ವಿಡಿಯೋ ಆನ್ ಐತ್ರಿ. ಇಂದು ಸಂಜೆ 6ಕ್ಕೆ ಕಾಂತಾರ. ಚಪಾತಿ ಹಾಕ್ಲಾ ಪರೋಟ ಹಾಕ್ಲಾ ಅಂದೆ ನಾನು ರೀ. ಅಮ್ಮಣಿ ಕಾಂತಾರ ರೀ ಚಪಾತಿ ಒಂದು ಚಪಾತಿ ಹಾಕಿ ಪರೋಟ ಬೇಡ. ಪರೋಟ ಆಮೇಲೆ ಅಲ್ಲಿ ಕೆಚಪ್ ಐತೆ, ನಾವು ಕೆಚಪ್ ಹಾಕೋ, ಇಲ್ಲ ಚಟ್ನಿ ಬೇಕಂದ್ರೆ ಚಟ್ನಿ ಹಾಕೋರಿ. ಚಪಾತಿ ಬೇಕಂದ್ರಲ್ಲ ನಿಮಗೆ? ಬಿಟ್ಟು ಬಾಯ್ ನೀನು ಕೊಡ್ತೀನಿ ಬಾ. ನಾವು ಅಗಸಿ ಚಟ್ನಿ ಮೊಸರು ಹಾಕೋಬೋದು, ಮೊಸರು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಚಪ್ ಜೊತೆ ಚೆನ್ನಾಗಿರುತ್ತೆ. ನಾವು ಅಗಸಿ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀವಿ ನೋಡಿ. ಕೊಡಮ್ಮ ನಂಗೆ ಒಂಚೂರು ಗುಣಂಬ ಬರಲಿಲ್ಲ, ಗುಣಂಬ ತರಲಿಲ್ಲ. ತೊಗೊಂಬ ನಿಮಗೆ ಬೇಡ ಬಾಯ್ ತಿನ್ಕೊ. ಬಾಯ್ ಊಟ ಮಾಡಿ ಬಾಯ್. ಹೆಂಗೈತೆ ನೀನು? ಸೂಪರ್ ಅದ, ಒಳ್ಳೆ ಕಾಂಬಿನೇಷನ್. ನಾನು ಚಟ್ನಿ ಬೇಡ. ಪನ್ನೀರ್ ಪರೋಟ, ಕೆಚಪ್ಪು, ಸೌತೆಕಾಯಿ, ಅಗಸಿ ಚಟ್ನಿ, ಇದ್ರ ಜೊತೆಲಿ ತುಪ್ಪ ಬೇಕಾದ್ರೆ ಹಾಕೋಬೋದು, ಎಣ್ಣೆ ಬೇಕಾದ್ರೆ ಹಾಕೋಬೋದು ನೋಡಿರಿ, ಒಳ್ಳೆ ಟೇಸ್ಟು. ಈಗ ಊಟನ ಮಾಡೋದು ಫ್ರೆಂಡ್ಸ್. ಇವಾಗ ಸಂಜೆ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ನನಗೂ ಅನ್ನಿಸ್ತಾ ಇತ್ತು. ಮತ್ತು ನಾನು ಏನು ಖಾರವಾಗಿ ಏನಾರ ಬೇಕು ಮಮ್ಮಿ ಅಂತ ಅಂದ್ಲು. ಹಾಗಾಗಿ ನನಗೆ ಮಾಡೋಕ್ಕೆ ಬೇಜಾರು ಮಾಡಿಕೊಂಡು ನಾನು ಏನೂ ಇಲ್ಲ ಏನೋ ಅಂತಂದೆ. ಅವಳು ಪಾಪ್ಕಾರ್ನ್ ಮಾಡಿಕೊಡು ಅಂದ್ಲು. ನನ್ನ ಕಡೆಯಿಂದ ಆಗಲ್ಲ, ನೀನೇ ಮಾಡ್ಕೊ ಅಂದೆ. ಸರಿ ಅಂತೇಳಿ ಅವಳೇ ಬಂದು ಮಾಡ್ಕೊಂಡು ನೋಡ್ರಿ. 2 ಕೈ ಮಾಡಿದ್ಲು ಅವಳು, ಫುಲ್ಲೆಲ್ಲ ಒತ್ತಿಸಿ ಈ ಥರ ಮಾಡಿದ್ಲು ನೋಡ್ರಿ. ಪಾಪ ಆಗಲಿಲ್ಲ, ಹಂಗಂಗೆ ಉಳ್ಕೊಂಡು. ಅದು ಹೆಂಗೆ ಮಾಡಿದ್ಲೋ ಗೊತ್ತಿಲ್ಲ. ಮಮ್ಮಿ ಆಗ್ತಾ ಇಲ್ಲ ಅಂತ ಮತ್ತೆ ಬಂದ್ಲು. ಮತ್ತು ಒತ್ತಿದ ಸ್ಮೆಲ್ಲು ಬಂತು ನೋಡ್ರಿ. ನಾನು ಆಚೆ ಇದ್ದೆ, ಸ್ಮೆಲ್ ನೋಡಿ ಆಗ್ತಾ ಮಮ್ಮಿ ಅಂತಂದ್ಲು. ಬಿಡವಲ್ಲ ಅಂತೇಳಿ ಮತ್ತೆ ಹಾಕಿ ನೋಡ್ರಿ ತಳಗೆ ಎರಡು ಸತಿ ಮಾಡ್ಯಾಳಕ್ಕಿ. 2 ಸತಿನೂ ಫುಲ್ಲೆಲ್ಲ ಒತ್ತಿಸಿ ಅವೇನು ಪಾಪ ಆಗೇ ಇಲ್ಲ, ಜೋಳ ಹಂಗೆ ಇದ್ದವು. ಮತ್ತು ನಾನು ಬಂದು ಮಾಡಿದೆ. ಒಂದು ಸತಿ ಇಲ್ಲಿ ಹಾಕಿನಿ, ಇನ್ನೊಂದು ಇಲ್ಲಿ ಐತೆ ನೋಡ್ರಿ. ಇಷ್ಟು ಈಗ ಮಾಡಿಕೊಂಡೆ. ಮತ್ತು ನಾನು ಊಟ 2 ಥರ ಅದ ನೋಡ್ರಿ ಇದ್ರೊಳಗೆ. ಒಂದು ಜೋಳ ಆಗಲೇ ಇಲ್ಲ, ಅಂದರೆ ಇಬ್ಬರು ಕೊಟ್ಟು ಕಳಿಸಿದ್ದು ಜೋಳ ಇವು. ಒಂದು ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಿದ್ದೆ, ಒಂದು ಇಲ್ಲೇ ಪಕ್ಕದ ಮೇಲೆ ಬೆಳೆದಿದ್ರಂತೆ, ಅವ್ರು ಕೊಟ್ಟಿದ್ರು. ಅದು ಬೆಳೆದಿರೋದು ಅಷ್ಟೊಂದು ಆಗ ನೋಡ್ರಿ, ಒಂದು ಸ್ವಲ್ಪ ಉಳ್ಕೊತೈತೆ ಹಂಗಂಗೆ. ನಾನು ಸೂಪರ್ ಮಾರ್ಕೆಟ್ ತೊಗೊಂಬಂದಿರೋದು ಫುಲ್ ಚೆನ್ನಾಗಿ ಪಾಪ್ ಆಗುತ್ತೆ. ಇವಿಷ್ಟು ಈಗ ಪಾಪ್ಕಾರ್ನ್ ತಿನ್ನೋದು ನೋಡ್ರಿ, ಹೆಂಗೆ ಉಳ್ಕೊಂಡ ನೋಡ್ರಿ. ಅಂದರೆ ಸ್ವಲ್ಪ ಉಳ್ಕೊತಾವ. ಇಲ್ಲ ನಾನು ಕುಕ್ಕರಲ್ಲಿ ಬಿಟ್ಟಿನಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೇನು ಹಿಂಗೆ ಅದು ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಉಳ್ಕೊತಾವ, ಜಾಸ್ತಿ ಪಾಪ್ ಆಗಲ್ಲ. ಇವು ಸೂಪರ್ ಮಾರ್ಕೆಟ್ನೇ ತಂದು ಹಂಗಲ್ಲ, ಚೆನ್ನಾಗಿ ಪಾಪ್ ಆಗ್ತಾವೆ. ಜೋಳದ ಮೇಲೆ ಡಿಪೆಂಡ್ ಆಗುತ್ತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಕೈ ಚೆನ್ನಾಗಿ ಪಾಪ್ ಅದು, ಇನ್ನೊಂದು ಜೋಳ ಚೆನ್ನಾಗಿ ಪಾಪ್ ಆಗಲಿಲ್ಲ. ಇವಾಗ ತಿನ್ನೋದು ಇವನ್ನ. ನೈನಾ ಬೇಕಾ ಬೇಡ? ಜೋಳ ಏನು ಮಾಡಂತ ಹೇಳಿದ್ಯಾ? ಏನು ಮಾಡಂತ ಹೇಳಿದ್ಯಾ? ಟಾಪಿಂಟು ಕೊಡ್ಬೇಡ. ಅಯ್ಯೋ ಕೊಡ್ಬೇಡಮ್ಮ. ತೊಡಿ ನೀ ಮಾಡಿದ್ದೆ ಮಾಡಿದ್ದಂಗೆ ತಲೆ ಸ್ನಾನ ಮಾಡಿಸಿ ನೋಡ್ರಿ. ನಾನು ಏನಂಗೆ ಪ್ಯಾಕ್ ಹಾಕಿದ್ದೆ ಮನೆಗೆ. ಹಾರಿಸ್ಕೊತಿದ್ದಾಳೆ ನನ್ನ ಮಗಳು. ಅವಾಗಿಂದ ಕೂದಲು ಹೆಂಗೆ ಕಟ್ಟಿದ್ಲು ಹಂಗೆ ಐತದು, ಬಿಚ್ಚಿರಲೇ ಇಲ್ಲ. ಈಗ ಬೈದೆ ನಾನು, ಇವಾಗ ಕಟ್ಟಿದ್ಲು ನೋಡ್ರಿ. ಇದು ಕಟ್ಟಿರೋ ತಲೆ ಬಿಚ್ಚಿದ್ಲು. ಬಿಟ್ಟು ಬಾ ತಿನ್ ಬಾ. ಜಾಡಿಸ್ಕೊಂಡು ನೀಟಾಗಿ. ಅದು ಕರಿಬೇವಿಂದೆಲ್ಲ ಪೇಸ್ಟ್ ಹಾಕಿರ್ತೀನಿ ನೋಡ್ರಿ, ಅದು ಸ್ವಲ್ಪ ಕೂದಲು ಒಣಗೋವರೆಗೂ ಇದು ಆಗಂಗಿಲ್ಲ, ಅದು ಬಿಟ್ಕೊಳ್ಳಂಗಿಲ್ಲ, ಅದು ಹೊಟ್ಟು ಥರ ಇರುತ್ತಲ್ಲ ಅದು. ಬಾ ತಿನ್ ಬಾ. ತಿನ್ನೋಷ್ಟೊತ್ತಿಗೆ ಆರ್ತಾವು, ಆಮೇಲೆ ಪಟ ಜಾಡಿಸಿ ಬಿಡಿಸ್ಕೊಳ್ಳೋ ಅಂತಂತೆ. ನಮ್ಮ ಮನೆಯವ್ರು ಬಂದು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾರೆ. ಫೋನ್ ಮಾಡಿ ಹೇಳಿದ್ದೀನಿ, ಅಲ್ಲೇ ಏನಾರ ತೊಗೊಂಬರ್ತೀನಿ ಅಂದರು. ನಾನೇ ಬೇಡ, ಪಾಪ್ಕಾರ್ನ್ ಮಾಡಿದ್ದೀನಿ ಬರ್ರಿ ಅಂತಂದೆ. ಸರಿ ಅಂತ ಹೇಳಿದ್ದಾರೆ. ಇವಾಗ ಸಂಜೆ ಬಂದು ಟೈಮ್ 7 ಗಂಟೆ ಆಗೈತೆ. ಇವಾಗ ನೋಡ್ರಿ ಪಿಂಟುನ ಜೊತೆಲಿ ಆಟ ನಡೆಸ್ಯಾರ. ಅವರು ಸುಮ್ಮನೆ ಕೂರಬಾರ್ದು, ಅನ್ನೋ ಹೊತ್ಕೊಂಡು ಕೂತ್ರೆ ಸಮಾಧಾನ ಅವನಿಗೆ, ಇಲ್ಲಿಕಂದು ಸಮಾಧಾನ ಆಗಂಗಿಲ್ಲ. ನನ್ನ ಹತ್ರ ಬರಬೇಡ ಹೋಗು ಅಂತ ಅವ್ರು ಅಂತಿದ್ರು. ಅವನು ಇಲ್ಲ ನಾನು ಬರ್ತೀನಿ ಅಂತ ಅವನು ಹೇಳ್ತಾ ಇದ್ದ.
ಅವರು ಒತ್ಕೊಂಡು ಹಿಂಗೆ ಅಂದರೆ ಎತ್ಕೊಂಡು ಹೆಗಲ ಮೇಲೆ ಕೂರಿಸ್ಕೊಂಡ್ರೆ ನಿಂಗೆ ಸಮಾಧಾನ ಆಗುತ್ತೆ ಒಂಚೂರು. ಅವ್ರ ಜೊತೆಲಿ ಚೆನ್ನಾಗಿ ಮಾತಾಡ್ತಾನೆ ಇತ್ತೀಚೆಗೆ ಒಂಚೂರು. ನಮ್ಮ ಜೊತೆ ಅಷ್ಟು ಮಾತಾಡೋಂಗಿಲ್ಲ, ನಾನು ಜಾಸ್ತಿ ಟೈಮ್ ಕೊಡಲ್ವಲ್ಲ ಹಂಗಾಗಿ ಏನೋ ಗೊತ್ತಿಲ್ಲ. ಬಟ್ ಅವ್ರ ಜೊತೆಲಿ ಚೆನ್ನಾಗಿ ಮಾತಾಡ್ತಾನೆ. ಕೆಳಗಿಳಿ ಅಂದರೆ ಕೆಳಗಿಳಿಯೋದು, ನೋಡಿರಿ ಕೆಳಗಿಳಿ ಅಂತಂದರೆ ಕೆಳಗಿಳಿತಾನೆ, ಮೇಲಕ್ಕೆ ಹತ್ತು ವಾಪಸ್ಸು ಅಂದರೆ ಹತ್ತುತ್ತಾನೆ. ಮತ್ತು ಬಾ ಅಂತ ಅನ್ಬೇಕು, ಅವರು ಬಾ ಅಂದ ತಕ್ಷಣ ಬರಲ್ಲ, ಮುನಿಸ್ಕೊತಾನೆ, ಆ ಥರ ಎಲ್ಲ ಮಾಡ್ತಾನೆ. ಒಂದೊಂದು ಸತಿ ಹೆಂಗೆ ಮಾಡ್ತಾನೆ ಅಂದರೆ ನಿಜವಾಗ್ಲೂ ನಂಗೆ ನಂಬೋಕ್ಕೆ ಆಗಲ್ಲ ನೋಡ್ರಿ. ಅಷ್ಟು ಡೈರೆಕ್ಟಾಗಿ ಪಿಂಟು ಅನ್ನೋದು, ನೋ ಅನ್ನೋದು ಅವೆಲ್ಲ ಮಾಡ್ತಾನೆ ಒಂದು ಸ್ವಲ್ಪ. ಅಂದರೆ ಅದು ತೀರಾ ಹತ್ತಿರದಿಂದ ನಾವು ಇದು ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ಮನೆಯಲ್ಲಿದ್ದಾಗ ಮಾತ್ರ ಅಷ್ಟು ಮಾತಿಗೆ ರೆಸ್ಪಾನ್ಸ್ ಮಾಡ್ತಾನೆ. ನಾನು ನೈನ ಇದ್ದಾಗ ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ. ಕಿರ್ಸ್ತಾನೆ, ನಮ್ಗೆ ಕಚ್ಚಕ್ಕೆ ಬರೋ ಥರ ಮಾಡ್ತಾನೆ, ಕೂದಲೆಲ್ಲ ಅಳ್ಳಿಸ್ಕೊಂಡು ಕಚ್ಚಕ್ಕೆ ಬರೋ ಥರ ಮಾಡ್ತಾನೆ. ಬಟ್ ಅವ್ರಿಗೆ ಹಂಗೆ ಮಾಡೋಂಗಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಅದು ಏನೋ ಗೊತ್ತಿಲ್ಲ, ಪ್ರಾಣಿ ಪಕ್ಷಿಗಳ ಮೇಲೆ ಸ್ವಲ್ಪ ಜಾಸ್ತಿ ಒಲವಲ್ವ, ಹಾಗಾಗಿ ಅವ್ರು ಮಾತಾಡೋದು ಶೈಲಿನೇ ಬೇರೆ ಇರುತ್ತೆ ಅವ್ರ ಜೊತೆಯಲ್ಲಿ. ನೋಡಿರಿ ಇವಾಗ ನಾನು ರಾತ್ರಿ ಊಟ ಮಾಡ್ತಾಯಿದ್ದೀನಿ, ಇವ್ರಿಗೆ ಬರ್ರಿ ಅಂದೆ ನಾನು ಸಂಜೆ ಪಾಪ್ಕಾರ್ನ್ ಅದು ಇದು ತಿನ್ಕೊಂಡಿನಿ, ಸ್ವಲ್ಪ ಹಸಿವಿಲ್ಲ ಅಂತಂದರು. ನನಗೆ ಹಸಿವಿದ್ರೂ ಬಂತು, ಇರಲಿಲ್ಲ ಅಂದರೂ ಬಂತು. ನಾನು ಸಂಜೆ ಲೇಟ್ ಮಾಡಲ್ಲ ನೋಡ್ರಿ, ಊಟನ ಬೇಗನೆ ಊಟ ಮಾಡ್ಕೊಂಬಿಡ್ತೀನಿ. ಬಿಟ್ಟಿರ್ತೀನಿ, ಇಲ್ಲ ಊಟ ಮಾಡಲೇಬೇಕು ಅಂತಂದಾಗ 7 ಗಂಟೆಯಿಂದ ಒಳಗಡೆ ನಾನು ಊಟ, ಒಂದೊಂದು ದಿವಸ 8 ಗಂಟೆ ಹಂಗೆ ಆಗುತ್ತೆ. ಒಟ್ಟಿನಲ್ಲಿ 7-7:30 ಅಷ್ಟೊತ್ತಿಗೆ ಊಟನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು. ಅಡುಗೆ ಅಂತೂ ಏನೂ ಮಾಡೋದಿರಲಿಲ್ಲ, ಹಂಗಾಗಿ ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೆ ಅದೇ ಚಪಾತಿಗೇ. ಅದಕ್ಕೇ ನಾನು ಊಟ ಮಾಡ್ಕೊತಾ ಇದ್ದೀನಿ. ಅವರು ಇನ್ನೂ ಅದ್ರ ಜೊತೆಲೇ ಆಟ ಆಡ್ತಿದ್ದಾರೆ. ಆಟ ಆಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವರು ಊಟ ಮಾಡ್ಕೊತಾರೆ ನೋಡಿರಿ. ಇವತ್ತು ನಮ್ಮ ದಿನ ಈ ಥರ ಹೋಯ್ತು. ನಮ್ಮ ಮನೆಯವ್ರಿದ್ದಂದ್ರೆ ಫುಲ್ ಖುಷಿಯಾಗಿರುತ್ತೆ, ಇಲ್ಲಾಂದ್ರೆ ಫುಲ್ ಡಲ್ ಆಗಿರುತ್ತೆ. ಹಿಂಗಿರುತ್ತೆ ನಮ್ಮದು ಇವತ್ತಿನ ದಿನ, ಹಿಂಗಿತ್ತು ನೋಡಿರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ.